ಇನಿಬರ ಸ್ಥಾನದಲ್ಲಿ ಸುಕೃತಿಗಳೆನಿಪ ತೇಜಸ್ವಿಗಳು ಗಡಸುರ ಮುನಿ ಹರಿಶ್ಚಂದ್ರಂಗೆ ಸೇರಿದ ಸುಕೃತ ಫಲವೇನು? ಜನಪನಪದೆಸಗೇನು ದುಷ್ಕೃತವೆನಲು ನಕ್ಕನು. ರಾಜಸೂಯದ ಘನವನರಿಯ ಧರ್ಮನಂದನ ಎಂದನಾ ಮುನಿಪ. ಆ ಮಹಾಕೃತು ವರವನಿ ಮಾಡ ಮಹೀಶ್ವರ ಪಂಕ್ತಿಯಲ್ಲಿ ನಿರಾಮಯನು ನಿಮ್ಮಯ್ಯನಿಹನು ಸತೇಜದಲ್ಲಿ ಬಳಿಕ. ಸೋಮವಂಶದ ರಾಯರೊಳಗುದ್ದ ಮರಹ ಬಲುಗೈ ಕುಮಾರ ಸ್ತೋಮ ನೀವಿರಲಯ್ಯಗೆ ನರಿದೆಂದನಾ ಮುನಿಪ. ಮುನಿಯ ಮಾತಿನ ಬಲೆಗೆ ಸಿಲುಕಿತು ಜನಪತಿಯ ಚೈತನ್ಯ. ಮೃಗವೀತನ ವಚೋ ವರುಷದಲ್ಲಿ ನೆನೆದವು ಕರ್ಣವೃತ್ತಿಗಳು. ಮನದಲಂಕುರವಾಯ್ತು ನಾಲಿಗೆ ಗೊನೆಯಲೆರಡೆಲೆಯಾಯಿತು. ಯಜ್ಞದ ನೆನಹು ಭಾರವಣೆಯಲಿ ಬಿದ್ದುದು ಧರ್ಮನಂದನನ. ಕಳುಹಿದನು ಸುರಮುನಿಯನು ದರದೊಳಿಳಿದು ದಂತಸ್ತಾಪ ಯಜ್ಞದ ಬಲುಹ ನೆನೆದಡಿಗಡಿಗೆ ಕಂಪಿಸಿ ಕೈಯಗಲ್ಲದಲ್ಲಿ ಒಲೆದೊಲೆದು ಭಾವದಲಿಮಿಗೆ ಕಳವಳಿಸಿ ಪದುಳಿಸಿಕೊಳ್ಳುತ್ತ ಭೂಪತಿ ತಿಲಕ ಚಿಂತಿಸಿ ನೆನೆಯುತ್ತಿದ್ದನು ವೀರನಾರಾಯಣನ. ನಾರದ, ಇಂದ್ರಲೋಕದಲ್ಲಿ ಪುಣ್ಯ ಮಾಡಿದ ತೇಜಸ್ವಿಗಳಿರುವರೆಂದೆ. ಹರಿಶ್ಚಂದ್ರನು ಮಾಡಿದ ಪುಣ್ಯವೇನು? ಅಪದಸೆಯಲ್ಲಿರುವ ನಮ್ಮ ತಂದೆ ಪಾಂಡು ಮಾಡಿದ ಪಾಪವೇನು ಎಂದು ಧರ್ಮರಾಯನು ಕೇಳಲು ನಾರದನು ನಕ್ಕು, ರಾಜಸೂಯ ಯಾಗದ ಮಹಿಮೆ ನಿನಗೆ ತಿಳಿಯದೆ ಎಂದು ಕೇಳಿದರು. ನಾರದರು, ಶ್ರೇಷ್ಠವಾದ ಆ ರಾಜಸೂಯವನ್ನು ನೀನು ಮಾಡಿದರೆ ನಿನ್ನ ತಂದೆಯು ಇಂದ್ರನ ಆಸ್ಥಾನದಲ್ಲಿ ಮಹಾಸುಕೃತಿಗಳಾದ ರಾಜರ ಪಂಕ್ತಿಯಲ್ಲಿರುತ್ತಾನೆ. ಚಂದ್ರವಂಶದ ರಾಜಕುಮಾರರಲ್ಲಿ ಮಹಾಶಕ್ತರಾದ ನೀವು ಇರಬೇಕಾದರೆ ನಿಮ್ಮ ತಂದೆಗೆ ಏನು ಅಸಾಧ್ಯ ಎಂದನು. ನಾರದನ ಮಾತಿನ ಮಳೆಯಿಂದ ಧರ್ಮರಾಯನ ಅಂತಃಕರಣ ವೃತ್ತಿಗಳು ನೆನೆದವು. ನಾರದನ ಮಾತಿನ ಬಲೆಗೆ ಧರ್ಮರಾಯನ ತಿಳುವಳಿಕೆ ಎಂಬ ಮೃಗವು ಸಿಕ್ಕಿಬಿಟ್ಟಿತು. ಮನಸ್ಸಿನಲ್ಲಿ ಯಜ್ಞದ ಬಯಕೆ ಮೊಳೆಯಿತು. ನಾಲಿಗೆಯ ತುದಿಯಲ್ಲಿ ಆಗಲೇ 2 ಎಲೆಗಳು ಬಂದಿದ್ದವು. ಅವನ ಆಲೋಚನೆಯೆಲ್ಲವೂ ಯಜ್ಞದಲ್ಲೇ ನೆಲೆ ನಿಂತಿತು. ಯುಧಿಷ್ಠಿರನು ನಾರದನನ್ನು ಕಳುಹಿಸಿದನು. ತಾಪವು ಅವನೊಳಕ್ಕೆ ಇಳಿಯಿತು. ರಾಜಸೂಯ ಯಾಗವನ್ನು ಮಾಡುವುದು ಎಷ್ಟು ಕಷ್ಟವೆಂದು ನೆನೆದು ನಡುಗಲ್ಲದಲ್ಲಿ ಕೈಯಿಟ್ಟನು. ತಲೆದೂಗಿ ಆಚೆ ಈಚೆ ಚಿಂತಿಸಿ ಕಳವಳಗೊಂಡು ಸುಧಾರಿಸಿಕೊಂಡು ವೀರನಾರಾಯಣನನ್ನು ನೆನೆಯುತ್ತಿದ್ದನು. ಸಭಾಪರ್ವದ ಸಂಧಿ 1 ಇಲ್ಲಿಗೆ ಮುಕ್ತಾಯವಾಯಿತು.